ನೀವು ನೋಡಿದ್ರಿ, ನೀವು ನೆನಪಿದೆಯಲ್ವ? ನೋಡಿದ್ರು ಭಾಳ ಭಾಳ ಹಿಂದೆ ನೋಡಿರೋದು. ನನಗೆ ಕಾದಂಬರಿ ಓದಿದ ಅನುಭವ ಇದೆಯಲ್ಲ, ಅದು ಕಟ್ಟಿಕೊಟ್ಟ ದಟ್ಟ ಅನುಭವ ಬೇರೆ ಥರದ್ದು. ಸಿನಿಮಾ ನೋಡಿದಾಗ ಅದ ಅನುಭವ ಬೇರೆ ಥರದ್ದು. ಅವನು ಮಗನನ್ನ ಹುಡ್ಕೊಂಡು ಹೋಗುವ ಪ್ರಸಂಗ ಭಾಳ ಅದ್ಭುತವಾಗಿ ಇದರಲ್ಲೂ ಕೂಡ ಬಂದಿದೆ ಸಿನಿಮಾದಲ್ಲಿ. ಆದರೆ ಸಿನಿಮಾ ಒಂದು ಇಂಡಿಪೆಂಡೆಂಟ್ ಆದಂಥ ದೃಶ್ಯ ಕಾವ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ ನನಗೆ, ಯಾವುದು ಬೆಟ್ಟದ ಜೀವ. ಆಮೇಲೆ ಸಿನಿಮಾ ಅಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅಲ್ಲ ಅಂದರೆ ವೈರುಧ್ಯಗಳೇ, ಪ್ರತಿಯೊಂದು ನಾವು ಹೇಗೆ ಯೋಚಿಸ್ತೀವಿ, ನಮ್ಮ ಓದಿನ ಹರಿವು ಏನು, ನಮ್ಮ ಅನುಭವ ಏನು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಓದುಗರು ಒಬ್ಬೊಬ್ಬ ಒಂದೊಂದು ಥರ ನೋಡ್ತಾನೆ ಅದನ್ನು. ಬಟ್ ಹೀಗೆ ಅನಿಸಿದ್ದಿದೆಯಲ್ಲ ಆ ಸಿನಿಮಾದಲ್ಲಿ, ಅದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂತ ನಿಮ್ಗೆ ಅನಿಸ್ತಾ ಇದೆ ಒಬ್ಬ ಕಾದಂಬರಿಕಾರರಿಗೆ. ಅಂದರೆ ಸಿನಿಮಾ ಕಾದಂತ ಒಂದು ದೃಶ್ಯ ಕಾವ್ಯ, ಇದು ಬೇರೆನೇ ಇಂಡಿಪೆಂಡೆಂಟ್ ಅಂತ ಅನಿಸ್ತು. ಈಗ ಅನಿಸುತ್ತೆ ಎಷ್ಟೋ ಸಲ, ಎಷ್ಟೋ ಸಿನಿಮಾಗಳು. ಹೌದು ಹೌದು. ಅಲ್ಲ, ನನಗನ್ಸುತ್ತೆ ಯಶಸ್ಸು ಅನ್ನೋದು ಹಾಗನ್ನಿಸ್ದಾಗ್ಲೇನೆ ಅಂತ. ಯಾಕೆಂದರೆ ಈಗ ನೋಡಿ, ಇವತ್ತು ಎರಡು ಸಿನಿಮಾ ನೋಡ್ತಾ ಇದ್ದೀವಿ. ಇವೆರಡದ್ದು ಹೇಳ್ತೀನಿ ನೋಡಿ. ಈ ಬೆಟ್ಟದ ಜೀವ ಇದು ಇದು ಎಂಥ ಸಿನಿಮಾ ಇದು ಅಂದರೆ, ಇದು ಒಂದು ಗ್ಲೋಬಲ್ ಆಕ್ಟಿವಿಟಿ. ಅಂದರೆ ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧವನ್ನು ಇದು ಹೇಳುವಂಥದ್ದು. ತೆಗೆದು ತಮಿಳು ಭಾಷೆ ಹಾಕಿದ್ರು ಇದು ಅಷ್ಟೇ ಸ್ಪಷ್ಟವಾಗಿ ಹೋಗುತ್ತೆ, ಯಾವ ಬದಲಾವಣೆ ಇಲ್ಲದೆ ಹೋಗುತ್ತೆ. ಮರಾಠಿ ಭಾಷೆ ಹಾಕಿದ್ರು ಹೋಗುತ್ತೆ, ಅಷ್ಟು ಗ್ಲೋಬಲ್ ಥೀಮ್ ಇರುತ್ತೆ. ಅದೇ ಈಗ ನಾವು ನೋಡಿದ ಸಿನಿಮಾ ಇದು ಪಕ್ಕಾ ಲೋಕಲ್. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವಳು ಹೇಳ್ತಾಳೆ ನೋಡಿ, ಪಕ್ಕದ ಹಳ್ಳಿನಲ್ಲೂ ಕೂಡ ಇದಿರಲಿಲ್ಲ. ಅಂದರೆ ಒಂದು ಹಳ್ಳಿ ಇದನ್ನು ನಾನು ಈ ಸಮಸ್ಯೆಯನ್ನು ಪಕ್ಕದ ಹಳ್ಳಿಗೂ ಹಾಕೋಕ್ಕಾಗೋದಿಲ್ಲ. ಸಮಸ್ಯೆ ತೊಗೊಂಡು ನಾನು ಚಿಕ್ಕಮಗಳೂರು ಸಮಸ್ಯೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಷ್ಟು ಅಂದರೆ ಎರಡು ಧ್ರುವಗಳನ್ನು ಇವ್ರು ಹ್ಯಾಂಡಲ್ ಮಾಡಿದ್ದಾರೆ. ನಾನು ಅವ್ರನ್ನ ಅದರಲ್ಲಿ ಈ ಕಾರಂತರ ಕಾದಂಬರಿಗಳನ್ನು ನಾನು ಎರಡು ಭಾಗಗಳಾಗಿ ವಿಭಾಗಿಸ್ತೀನಿ. 1950ರ ಮೊದಲು ಬರೆದಿತ್ತು, 1950ರ ನಂತರ. ಬಹುಶಃ ಎಲ್ಲ ಲೇಖಕರಿಗೂ ಇದಾಗತ್ತೆ ಅಂತ ಅನಿಸುತ್ತೆ, ಭೈರಪ್ಪನವ್ರಿಗೂ ಇದಾಗಿದೆ. ಅಂದರೆ ವಂಶವೃಕ್ಷ, ತಬಲಿ ದಿನಾದೆ ಮಗನೆ, ಇದೆಲ್ಲ ಒಂದು ಕ್ಯಾಟಗರಿಗೆ ಬರುತ್ತೆ. ಆಮೇಲೆ ಬಂದಿದ್ದು ಆವರಣ, ಕವಲು, ಮುಂತಾದ ಇನ್ನೊಂದು ಕ್ಯಾಟಗರಿ ಬರುತ್ತೆ. ಮುಂತಾದ ಇನ್ನೊಂದು ಕ್ಯಾಟಗರಿ ಬರುತ್ತೆ. ಕಾರಂತರನ್ನು ಅದರದ್ದು ಇದಂತೂ ಕೊನೆಗೆ ಈ ಕಾದಂಬರಿ ಇದು ಹೆಚ್ಚು ಕಡಿಮೆ ಆ ಸಂಧಿ ಕಾಲದಲ್ಲಿ ಬಂದಿದೆ. ಅಂದರೆ ಇದರಲ್ಲಿ ಕತೆ ಪ್ರಮುಖ. ಎಷ್ಟೇ ಕತೆ ಪ್ರಮುಖ ಆದರೂ ಕೂಡ ಒಂದು ಕಾರಂತರ ಕಾದಂಬರಿಯನ್ನು ಸ್ಕ್ರೀನಿಗೆ ತೋರುವುದು ಬಹಳ